ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ನಿಮ್ಮೆಲ್ಲರ ಮೆಚ್ಚಿನ ಹುಡುಗಿ ರಂಜಿತಾ. ಸೊ ಇವತ್ತು ದಂಟಿನ ಪಲ್ಯ, ಬೇಳೆಕಾಳಕ್ಕೆ ಸಾಂಬಾರು ಮಾಡಿ ಕೂಡ ಪಲ್ಯ ಮಾಡ್ಬೋದು. ಸೊ ಅದೇ ಬೇಳೆ ಹಾಕ್ದಲ್ಲೇ ನಾವು ಯಾವ ಥರ ಸಿಂಪಲಾಗಿ ಪಲ್ಯ ಮಾಡ್ಕೋಬೋದು. ಒಂದು 15 ಮಿನಿಟ್ಸಲ್ಲಿ ಆಗೋಗುತ್ತೆ. ಎಲ್ಲ ಹಚ್ಚಿಟ್ಕೊಂಡ್ಬಿಟ್ರೆ ಒಂದು 3-4 ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಮತ್ತು ಒಂದು 6-7 ಅದನ್ನು ಸ್ವಲ್ಪ ಲೈಕ್ ಜಜ್ಜೋದ್ರಲ್ಲಿ ಇಟ್ಕೊಬೋದು. ನಾನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಮತ್ತು ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜಿಂದು. ದಂಟಿನ ಸೊಪ್ಪಂದು ಒಂದು ಕಟ್ಟಿತ್ತು, ಅದನ್ನು ಮುಂಚೆನೇ ಸೋಸಿ ದಂಟೆಲ್ಲ ಸಪ್ರೇಟ್ ಮಾಡಿ ಸೊಪ್ಪು ಮಾತ್ರ ತೊಗೊಂಡು ಇಟ್ಕೊಂಡಿದ್ದೆ. ಫಸ್ಟ್ ಏನು ಮಾಡಬೇಕು ಅಂತಂದರೆ ಒಂದು 2-3 ಚಮಚ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಯಾವ ಥರ ಅಂತಂದರೆ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಕೂಡ ಒಟ್ಟಿಗೆ ಸೇರಿಸಿದಾದ್ಮೇಲೆ ನೀಟಾಗಿ ಫ್ರೈ ಆಗಬೇಕು. ಅದು ಯಾವ ಥರ ಅಂತಂದರೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಅದು ಸ್ಟ್ರಿಂಕ್ ಆಗುತ್ತೆ. ಅಂದರೆ ನಾವು ಹಚ್ಚಿದ್ದೀವಲ್ಲ ಅದೆಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಗೋಲ್ಡನ್, ಅಂದರೆ ಫುಲ್ಲು ಗೋಲ್ಡನ್ ಕಲರ್, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ನೀವು ಇಲ್ಲಿ ಸ್ವಲ್ಪ ಕಡಿಮೆನೂ ಕೂಡ ಮಾಡ್ಕೋಬೋದು. ಯಾಕಂತ ಅಂದರೆ ಸೊಪ್ಪಲ್ಲೂ ಕೂಡ ನೀರಿನಂಶ ಇರೋದ್ರಿಂದ ನೀರಿನಂಶ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡು ಕೂಡ ಇದು ಮಾಡ್ಕೋಬೋದು. ಮತ್ತು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಇಟ್ಕೋಬೇಕು. ಇದರಲ್ಲಿ ತೆಂಗಿನಕಾಯಿ ತುರಿನೇ ಮೇಯ್ನು. ಯಾಕಂತಂದರೆ ತೆಂಗಿನಕಾಯಿ ತುರಿ ಬಿಟ್ಟು ಬೇರೆ ಇನ್ಯಾವುದು ಇಂಗ್ರೀಡಿಯೆಂಟ್ಸು ಅಷ್ಟೊಂದು ಸೆಟ್ ಆಗೋದಿಲ್ಲ. ಎಸ್ಪೆಷಲಿ ಸೊಪ್ಪುಗಳಿಗೆ ಅಂತ ಬಂದರೆ, ಸೊಪ್ಪು ಅಂತ ಬಂದರೆ ಅದಕ್ಕೆ ಇನ್ನೊಂಥರ ಒಂದು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ಫಸ್ಟು ಏನು ಮಾಡಿದೆ ಅಂತಂದರೆ, ಇನ್ನೂ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು 15 ನಿಮಿಷ ಸೊಪ್ಪನ್ನ ಏನು ಮಾಡಬೇಕು ಅಂತಂದರೆ ನೆನೆಸ್ಬೇಕು. ಉಪ್ಪು ಹಾಕ್ಬಿಟ್ಟು ನೀರು ತುಂಬಿಸ್ಬಿಟ್ಟು. ಯಾಕಂತಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಧೂಳು ಮತ್ತು ಬ್ಯಾಕ್ಟೀರಿಯಾಸ್ ಎಲ್ಲ ಇರ್ತವೆ. ಅಂದರೆ ನಾವೆಲ್ಲ ತೆಗೆದು ಕೂಡ ಒಂದು ಅಂಟ್ಕೊಂಡಿರ್ತೀವಲ್ಲ, ಅದು ಮತ್ತು ಮಾರ್ಕೆಟಲ್ಲೆಲ್ಲ ತಂದಿರ್ತೀವಿ. ಸೊ ಅದೆಲ್ಲೆಲ್ಲೋ ಆ ಜಾಗ ಯಾವ ಥರ ಇರುತ್ತೋ ಏನೋ ಗೊತ್ತಿರೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಲ್ಲುಪ್ಪು ಹಾಕಿ ನೆನೆಸ್ಬಿಟ್ಟು ಆಮೇಲಿಂದ ಅದು ಏನೋ ಮಾಡುತ್ತೆ ಅಂತಂದರೆ ಮಣ್ಣಿನಂಶ ಎಲ್ಲ ಕಡಿಮೆ ಮಾಡೋದಕ್ಕೆ ಇದು ಮಾಡುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಉಪ್ಪು ಅಥವಾ ಒಂದು ಸ್ವಲ್ಪ ವಿನೆಗರ್ ಕೂಡ ಹಾಕ್ಬೋದು. ಅಥವಾ ನಿಂಬೆ ಹುಳಿ ಕೂಡ ಒಂದು ಸ್ವಲ್ಪ ಹಿಂಡಿ ಒಂದು ಸ್ವಲ್ಪ ಬಿಡ್ಬೋದು. ಒಂದು 2-3 ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ನಿಂಬೆ ಹುಳಿ ಹಿಂಡಿದ್ರೆ ಈ ಥರ ಮಿಕ್ಸ್ ಮಾಡಿ. ಉಪ್ಪಾದರೆ ಬೇಗ ಕರಗಿಬಿಡುತ್ತೆ. ವಿನೆಗರು ಕೂಡ ಅದು ಕೂಡ ಲೈಕ್ ಬ್ಯಾಕ್ಟೀರಿಯಾಸು ಮತ್ತು ಸ್ವಲ್ಪ ಹಾಕಿ ಅದೆಲ್ಲ ಕೂಡ ತೆಗೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನೋಡಿ, ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ನೀರು ಬಿಡುತ್ತೆ. ಅದು ನೀರು ಬಿಡೋವರೆಗೂ, ನೀರು ಇಂಗೋವರೆಗೂ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊಪ್ಪು ಲೈಕ್ ನೀವು ಡಯಟ್ ಮಾಡ್ತಾಯಿದ್ದೀರಾ ಅಥವಾ ಯಾರಿಗಾದ್ರೂ ಐರನ್ ಅದೆಲ್ಲ ಕಡಿಮೆ ಇತ್ತು ಅಂದರೂ ಕೂಡ ಇದು ಯೂಸ್ ಮಾಡ್ಬೋದು. ಸೊ ಫಸ್ಟು ದಂಟಿನ ಸೊಪ್ಪು ತಿನ್ನೋದ್ರಿಂದ ಏನೇನು ಲಾಭ ಅಂತ ಹೇಳ್ಬಿಡ್ತೀನಿ. ಫಸ್ಟು ನಾವು ದಂಟಿನ ಸೊಪ್ಪು ತಿನ್ನೋದ್ರಿಂದ ಏನೇನು ನಮಗೆ ಲಾಭ ಆಗುತ್ತೆ ಅಂತಂದರೆ, ಇದರಲ್ಲಿ ನಾರಿನಂಶ ಇರೋದ್ರಿಂದ ನಮಗೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಐರನ್ ಅಂದರೆ ನಿಮ್ಗೆ ಯಾವ ಥರ ಪ್ರಾಬ್ಲಮ್ಸ್ ಇದ್ದರೆ, ಐರನ್ ಎಲ್ಲ ಕಡಿಮೆ ಇದ್ದರೂ ಕೂಡ ಅದಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಇದು ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ನಿಮಗೆ ಕ್ಯಾಲ್ಶಿಯಮ್ಮು ಮತ್ತು ಪೊಟ್ಯಾಷಿಯಮು ಕೂಡ ಜಾಸ್ತಿ ಇರೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ನಿಮ್ಮ ಒಂದು ಸೆನ್ಸಿಟಿವ್ ಅನ್ನೋ ಒಂದು ಟಾಕ್ಸಿಕ್ ಅಂಶ ಇದ್ದರೆ ಅದನ್ನು ಕೂಡ ತೆಗೆಯೋದಕ್ಕೆ ಮತ್ತು ನಿಮ್ಮ ಹಾರ್ಟ್ ಹೆಲ್ತಿಗೆ ಕೂಡ ಸಹಾಯ ಮಾಡುತ್ತೆ. ಮತ್ತು ನಿಮ್ಮ ಸೆಲ್ಸು ಡೆವಲಪ್ಮೆಂಟ್ ಮಾಡೋದಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದು ದಂಟಿನ ಸೊಪ್ಪು ಅಂತಲೇ ಹೇಳ್ಬೋದು. ಇದರಲ್ಲಿ
ನಾರಿನಂಶ ಇರೋದ್ರಿಂದ ನಿಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಮತ್ತು ಕಬ್ಬಿಣಾಂಶ ಇರೋದ್ರಿಂದ ನಿಮಗೆ ಬ್ಲಡ್ ಸೆಲ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಅನಿಮಿಯಾ ಈ ಥರದ್ದು ರಕ್ತದಲ್ಲಿ ಕಬ್ಬಿಣಾಂಶ ಇದ್ದರೆ ಅದನ್ನು ಕೂಡ ಕಬ್ಬಿಣಾಂಶ ಜಾಸ್ತಿ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಕ್ಯಾಲ್ಶಿಯಂ ಇರೋದ್ರಿಂದ ನಿಮಗೆ ಮೂಳೆಗಳಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮೂಳೆಗಳು ಸವಿತಾ ಇದ್ದರೆ, ಕಾಲು ನೋವೆಲ್ಲ ಇದ್ದರೆ ಇದನ್ನು ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ನಾರಿನಂಶ ಇರೋದ್ರಿಂದ ನಿಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಆ ಥರ ಏನಾದರೂ ಇಶ್ಯೂಸ್ ಆಗದಂಗೆ ಕೂಡ ಹೆಲ್ಪ್ ಆಗುತ್ತೆ. ಸ್ವಲ್ಪ ಇಶ್ಯೂಸ್ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೂ ತುಂಬ ಸಹಾಯ ಮಾಡುತ್ತೆ. ಮತ್ತು ನಿಮ್ಮ ವೆಯ್ಟ್ ಲಾಸ್, ಫ್ಯಾಟ್ ಲಾಸಲ್ಲೂ ಕೂಡ ಇದೊಂದು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನೀವು ಯಾರಾದರೂ ಡಯಟ್ ಮಾಡ್ತಿದ್ದೀರಿ ಅಂದರೆ ಚಿಕನ್ ಮತ್ತು ಪ್ರೋಟೀನ್ಗೋಸ್ಕರ ಚಿಕನ್, ಎಗ್ಸ್ ಯಾವ ಥರ ತಿಂತೀರೋ ನೀವು ಆದಷ್ಟು ಅದನ್ನು ಸೊಪ್ಪಿನ ಜೊತೆ ರೀಪ್ಲೇಸ್ ಮಾಡಬೇಕು. ಅದು ಕೂಡ, ಮತ್ತು ನುಗ್ಗೆ ಸೊಪ್ಪು ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇಷ್ಟಾಗಿತ್ತು ಇದ್ರ ಬೆನಿಫಿಟ್ಸು. ಅದಾದಮೇಲೆ ನೋಡಿ, ಅದು ನೀರಿನಂಶ ಎಲ್ಲ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಫ್ರೈ ಆಗುತ್ತೆ. ಇದು ಯಾವ ಥರ ಇರುತ್ತೆ ಅಂತಂದರೆ ಒಂಥರ ಬೆಣ್ಣೆ ಥರ ಇರುತ್ತೆ. ಒಂದು ಸ್ವಲ್ಪ ಬರೀ ಸೊಪ್ಪು ನೀವು ಇದು ಏನಪ್ಪ ತೆಂಗಿನಕಾಯಿ ಹಾಕ್ತಲೇ ಕೂಡ ಫ್ರೈ ಮಾಡ್ತೀವಿ ಅಂತಂದರೆ ಇದು ಬೆಣ್ಣೆ ಥರನೇ ಬರುತ್ತೆ ಅಂತಲೇ ಹೇಳ್ಬೋದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೋಡಿ, ಇದನ್ನು ಅದಾದಮೇಲೆ ಒಂದು 5 ಮಿನಿಟ್ಸ್ ಅಷ್ಟೇ ಬಿಟ್ಟಿದ್ದು. ಅದಾದಮೇಲೆ ತೆಗೆದೆ. ನೋಡಿ, ಊಟಕ್ಕೆ ಪಲಾವು ಮತ್ತು ಪಲ್ಯ, ಹೆಸರುಬೇಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.